ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದ್ದು ತನ್ನ 83ನೇ ಸುತ್ತಿನ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಈ ಕ್ಷಿಪಣಿಗಳ ಮೇಲೆ ಇರಾನ್, ಭಾರತ ಸೇರಿ 4 ದೇಶಗಳ ಜನರಿಗೆ ಧನ್ಯವಾದ ಅಂತ ಬರೆದುಕೊಂಡಿದೆ. ಇದರ ಫೋಟೋವನ್ನ ಭಾರತದ ಮುಂಬೈನಲ್ಲಿನ ಇರಾನ್ ಕಾನ್ಸುಲೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಇರಾನ್ ಪರವಾಗಿ ನಿಂತಿದ್ದಕ್ಕೆ ಇರಾನ್ ಏರೋಸ್ಪೇಸ್ ಕಡೆಯಿಂದ ಧನ್ಯವಾದಗಳು ಅಂತ ತಿಳಿಸಿದೆ. ಇರಾನ್ನ ಈ ಕ್ಷಿಪಣಿ ದಾಳಿಯ ವಿಡಿಯೋ ನಿಜವಾಗಿಯೂ ಕೃತಜ್ಞತೆ ತಿಳಿಸ್ತಾ ಇರೋದು ಅಥವಾ ಇಸ್ರೇಲ್ ಹಾಗೂ ಅಮೆರಿಕಕ್ಕೆ ಸಂದೇಶವೋ ಎಂಬ ಚರ್ಚೆ ಜೋರಾಗ್ತಾ ಇದೆ. ಮೇಡಮ್, ಈ ಪ್ರಶ್ನೆ ಇದೆಯಲ್ಲ, ಅಂದ್ರೆ ನಿಜವಾಗ್ಲೂ ಧನ್ಯವಾದ ತಿಳಿಸಿರೋದು ಅವ್ರಿಗೆ ಟಾಂಗ್ ಕೊಟ್ಟಿರೋದು ಅಂತ ಗೊತ್ತಿಲ್ಲ. ನಮಗೇನ್ ಟಾಂಗ್ ಕೊಡ್ತಾರೆ, ನಾವೇನ್ ಮಾಡಿದೀವಿ? ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಭಾರತಕ್ಕೆ ಧನ್ಯವಾದ ತಿಳಿಸೋ ಮುಖ್ಯನ. ಅಂದ್ರೆ ನಾವು ಯಾವಾಗ್ಲೂ ಕೂಡ ಪ್ರೀತಿಸುವ ರಾಷ್ಟ್ರ. ಹೌದು. ಆಮೇಲೆ ಎಲ್ಲೂ ಕೂಡ ನಮ್ಮ ವಿದೇಶಾಂಗ ನೀತಿಯಲ್ಲಿ ಮೋದಿ ಅವರಾಗ್ಲಿ ಸಚಿವರಾಗ್ಲಿ ಇಲ್ಲ ನಾವು ಇರಾನ್ ಜೊತೆ ಇಲ್ಲ, ನಾವು ಅಮೆರಿಕ ಜೊತೆ ಇದೀವಿ, ಇಸ್ರೇಲ್ ಜೊತೆ ಇದೀವಿ ಅಂತ ಏನು ಹೇಳಿಲ್ಲ. ಹೌದು. ಅವರು ಶಾಂತವಾಗಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲ, ನಾಗರಿಕರ ಮೇಲಿನ ದಾಳಿ ಮತ್ತು ಈ ತೈಲ ನಿಕ್ಷೇಪಗಳ ದಾಳಿಯನ್ನ ನಾವು ಖಂಡಿಸ್ತೀವಿ ಮತ್ತು ಯುದ್ಧ ಮುಂದುವರಿಬಾರ್ದು ಅನ್ನೋದನ್ನ ನಮ್ಮ ದೇಶ ಈಗಾಗಲೇ ಹೇಳಿದೆ. ನಮ್ಮ ದೇಶ ಯಾವಾಗಲೂ ಕೂಡ ಶಾಂತಿಯ ದೇಶ ಮತ್ತು ಪ್ರೀತಿಸುವ ದೇಶ. ಸೊ ಹೀಗಾಗಿ ನಾವು ಶಾಂತಿಯ ದೇಶದ ವಿಚಾರದಲ್ಲಿ ಥ್ಯಾಂಕ್ ಯು ಇಂಡಿಯಾ ಅಂತ ನೀವು ಕ್ಷಿಪಣಿ ಮೇಲೆ ಬರೆದು ಆ ಕ್ಷಿಪಣಿ ಹೋಗಿ ಎಲ್ಲೋ ಬಿದ್ದು ಅದು ಮಾಡುವಂತಹ ವಿನಾಶಕ್ಕೆ ನಾವು ಬಾಧ್ಯಸ್ಥರಾಗ್ಬೇಕಾ? ನೋ, ನೀವು ಮಿಸೈಲ್ ಮೇಲೆ ಬರ್ದಿದ್ದೇನು ನಾವು ಬಹಳ ಖುಷಿ ಪಡ್ಬೇಕಾಗಿಲ್ಲ ಭಾರತದ ಜನ. ಅಯ್ಯೋ, ಇರಾನ್ ಬರ್ದು ಬಿಡ್ತು, ನಾಳೆಯಿಂದ ಬಿಟ್ಬಿಡುತ್ತೆ ಅಂತ. ಬಟ್ ಇದೆಲ್ಲ ವಿನಾಶದ ಸಂಕೇತ ಅಷ್ಟೇ. ಮಿಸೈಲ್ಸ್ ಏನದು ಪ್ರೀತಿಯ ಸಂಕೇತನ? ಅದು ಮಿಸೈಲ್ ವಿನಾಶದ ಸಂಕೇತ. ಅದು ಕ್ಷಿಪಣಿ ಅನ್ನೋದು ವಿನಾಶದ ಸಂಕೇತ. ಆ ವಿನಾಶದ ಸಂಕೇತಕ್ಕೆ ನಮ್ಮ ಭಾರತದ ಹೆಸರು ಬರೆದಿರೋದು ಅಷ್ಟು ಚೆನ್ನಾಗಿಲ್ಲ. ನೀವು ಅದರ್ವೈಸ್ ನಿಮ್ ಟ್ವಿಟರ್ ಹ್ಯಾಂಡಲ್ ಅಲ್ಲ ಥ್ಯಾಂಕ್ ಯು ಇಂಡಿಯಾ, ಥ್ಯಾಂಕ್ ಯು ಇಂಡಿಯನ್ ಪೀಪಲ್ ಅಂತ ಬರೆದ್ರೆ ಖುಷಿ ಪಡೋಣ. ಮಿಸೈಲ್ಸ್ಗೆ ಬರ್ದ, ಬಟ್ ಅವ್ರಿಗೀಗ ಎಲ್ಲ ಅದ್ರ ಮೇಲೆ ಬರಿತಾ ಇದಾರೆ. ಅವ್ರು ಏನೇನ್ ಮೆಸೇಜ್ ಕೊಡ್ಬೇಕು ಎಲ್ಲ ಕ್ಷಿಪಣಿ ಮೇಲೇನೆ ಕೊಟ್ಟು. ಹೆಂಗಾಗಿತ್ತಂದ್ರೆ ನಮ್ ಕಡೆ ದೀಪಾವಳಿಗೆ ಗಣೇಶ ಚೌತಿಗೆ ಏನು ಲಕ್ಷ್ಮೀ ಪಟಾಕಿ ಹಂಗ ಹಾರಿಸ್ತೀವಲ್ಲ, ಹಂಗ ಒಟ್ಟು ಹಾರಿಸೋದೇ. ಏನಾದ್ರೂ ಬರೆಯೋದು ಹಾರಿಸೋದು. ಟ್ರಂಪ್ ಫೋಟೋ ಕೂಡ ಹಾಕ್ತಾರೆ. ಟ್ರಂಪ್ ಫೋಟೋನು ಹಾಕ್ತಾರೆ. ಬಟ್ ಇದು ಏನಿದ್ರು ಕೂಡ ಇದು ವಿನಾಶ ಅಷ್ಟೇ. ಇದು ಪ್ರೀತಿ ಅಲ್ಲ. ನೀವು ಧನ್ಯವಾದ ಹೇಳ್ಬೇಕಾಗಿರೋದು ಮಿಸೈಲ್ ಮೇಲೆ ಬರ್ದಲ್ಲ. ಬಟ್ ಈ ಯುದ್ಧದಿಂದ ನಾವು ಕಲಿಬೇಕಾಗಿರೋದು ಏನು? ಪಾಠ ತುಂಬಾ ಕಲಿಬೇಕಾಗಿದೆ. ಯಾಕೆ ಅಂತಂದ್ರೆ ಈ ಯುದ್ಧ ನೋಡಿ, ಇರಾನ್ ಯಾವ್ಯಾವ ಮೆಸೇಜ್ ಅನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದೆ ಅಂತ. ಇಡೀ ಪ್ರಪಂಚವನ್ನ 2 ಭಾಗಗಳಾಗಿ, ಒಂದು ಅಮೆರಿಕವನ್ನ ಪ್ರೀತಿಸುವ, ಅಮೆರಿಕವನ್ನ ವಿರೋಧಿಸುವ ಅಥವಾ ಇರಾನ್ ನ ಪರ ಇರುವಂತ 2 ಭಾಗಗಳಾಗಿ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಪ್ರಯತ್ನ ಪಡ್ತು. ಸೊ ಬಯೋಪೋಲಾರ್ ವರ್ಲ್ಡ್ ಅದನ್ನ ಮಾಡೋದಕ್ಕೆ ಇರಾನ್ ಬಿಡ್ಲಿಲ್ಲ. ಎಲ್ಲಾ ದೇಶಗಳನ್ನು ಇನ್ವಾಲ್ವ್ ಮಾಡ್ಬಿಡ್ತು. ಇದು ಬಹುದೇಶೀಯ ಯುದ್ಧ ಮಾಡ್ಬಿಡ್ತು. ಸೊ ಆ ಮೂಲಕ ನಾನು ವಿಶ್ವದ ಹಿರಿಯಣ್ಣ, ನಾನು ದೊಡ್ಡಣ್ಣ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಎಲ್ಲರ ರಕ್ಷಕ, ಐ ಆಮ್ ದ ಸೇವಿಯರ್ ಆಫ್ ವರ್ಲ್ಡ್ ಅಂತ ಏನು ದೊಡ್ಡದಾಗಿ ಬೊಗಳೆ ಭಾಷಣ ಬಿಡ್ತಾ ಇತ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಬೇರೆ ಹಡಗುಗಳಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿದವರು ಅದ್ ನಮ್ ಕೆಲಸ ಅಲ್ಲ ಅಂತ ಉಲ್ಟಾ ಹೊಡೆದ್ರು. ಅಲ್ಲಿಗೆ ಅವ್ರದ್ದು ಗೊತ್ತಾಯ್ತು ಇವ್ರ ಕೈಯಲ್ಲಿ ಏನು ಆಗೋದಿಲ್ಲ ಅಂತ. ಮಾತುಕತೆ ಅಂತ ನೆಗೋಸಿಯೇಷನ್ ಅಂತಂದ್ರೂ ಕೂಡ ಅಮೆರಿಕ ಯುದ್ಧವನ್ನ ಮುಗಿಸುವಂತಹ ಇರಾದೆಯಲ್ಲಿದ್ರೂ ಕೂಡ ಇರಾನ್ ಮುಗಿಸ್ತಾ ಇಲ್ಲ. ಆ ಮೂಲಕ ಅಮೆರಿಕದ ಶಕ್ತಿ ಸಾಮರ್ಥ್ಯಗಳನ್ನ ಇಡೀ ಪ್ರಪಂಚದ ಮುಂದೆ ಬೆತ್ತಲು ಮಾಡಿದೆ ಇರಾನ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ. ಇನ್ನೊಂದೇನು ಇದರಿಂದ ಪಾಠ ಅಂತ ಅಂದರೆ, ಈಗ ಬಹಳಷ್ಟು ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇತ್ತಲ್ಲ, UAE, ದುಬೈ, ಕುವೈತ್, ಇವೆಲ್ಲವೂ ಕೂಡ ಅಮೆರಿಕಾದ ಬಾಲಂಗೋಚಿಯಾಗಿ ಇರಾನ್ ನ ಕಂಟ್ರೋಲ್ ಮಾಡ್ತೀವಿ, ಇರಾನ್ ನ ಬಗ್ಗು ಬಡಿತೀವಿ ಅಂತ ಏನು ಕೊಲ್ಲಿ ರಾಷ್ಟ್ರಗಳು ಯೋಚನೆ ಮಾಡಿತ್ತು, ಅದು ರಿವರ್ಸ್ ಆಗಿ ಈಗ ಅಮೆರಿಕ ಸಹವಾಸ ಬೇಡಪ್ಪ, ಕೈ ಮುಗಿತೀವಿ ಅನ್ನೋ ತರದಲ್ಲಿ ಅಮೆರಿಕ ಕೊಲ್ಲಿ ರಾಷ್ಟ್ರಗಳಿಂದ ಎಕ್ಸಿಟ್ ಆಗೋದಕ್ಕೆ ಬೇಕಾದಂತಹ ರೂಟ್ ಅನ್ನ ಇರಾನ್ ತೋರಿಸಿದೆ. 2. ಇನ್ನು 3ನೇದು, ಯಾವ್ಯಾವ ದೇಶಗಳಲ್ಲಿ ತುಂಬಾ ಸ್ಟ್ರಾಂಗ್ ಆದಂತಹ ಸೈನ್ಯ ಇಲ್ಲವೋ ಆ ಎಲ್ಲಾ ದೇಶಗಳು ಈಗ ಸೇನೆಯ ಬಲ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಮಿಲಿಟರೀಕರಣ, ಮಿಲಿಟರೈಸೇಷನ್ ಮಾಡೋದಕ್ಕೆ ರೆಡಿ ಆಗಿದಾವೆ. ಅದು
ಜಪಾನ್ ಆಗಿರ್ಬೋದು, ಕೊರಿಯಾ, ಕೀನ್ಯಾ, ಜರ್ಮನಿ, ಪೋಲೆಂಡ್ ಎಲ್ಲೆಲ್ಲಿ ಸಮರ್ಥವಾದಂತಹ ಸೇನೆ ಇಲ್ವೋ ಅವೆಲ್ಲರೂ ಕೂಡ ಈಗ ತಮ್ಮ ಸೇನಾ ಬಲವನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾವೆ. ಯಾಕೆಂದ್ರೆ ಮುಂದೊಂದು ದಿನ ಇಂಥದ್ದು ಬಂದಾಗ ಇಂಥ ಟ್ರಂಪ್ ಅಂತಹ ಯಾವುದೇ ರೀತಿಯಾದಂತಹ ಫರ್ಮ್ ಡಿಸಿಷನ್ ಇಲ್ಲದೆ ಇರುವ ಹುಚ್ಚಾಟದ ಅಧ್ಯಕ್ಷ ಬಂದುಬಿಟ್ಟ ಅಂದ್ರೆ ನಾಳೆ ನಮ್ ದೇಶದ ಮೇಲೂ ಬಾಂಬ್ ಎಸಿಬಹುದು. ಹೀಗಾಗಿ ಸಮರ್ಥವಾದ ಸೇನೆ ಇದ್ರೆ ಮಾತ್ರ ನಾವು ಈ ಪ್ರಪಂಚದಲ್ಲಿ ಉಳಿಯೋದಕ್ಕೆ ಸಾಧ್ಯ ಅಂತ ಎಲ್ಲರೂ ಕೂಡ ಸೇನೆ ಬಲ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಮತ್ತು ಈ ಯುದ್ಧ ಭಾರತಕ್ಕೂ ಕೂಡ ತುಂಬಾ ದೊಡ್ಡ ಪಾಠ ಕಲಿಸಿದೆ. ಏನು ಅಂತಂದ್ರೆ ನಮ್ಮ ಎನರ್ಜಿ ಇಂಧನ ಅವಶ್ಯಕತೆಗಳ ಬಗ್ಗೆ ನಾವು ಆಲೋಚನೆ ಮತ್ತು ಮರು ವಿಮರ್ಶೆ ಮತ್ತು ಆಡಿಟ್ ಮಾಡುವತ್ತ ನಮ್ಮೆಲ್ಲರನ್ನು ನೂಗ್ತಾ ಇದೆ. ಯಾಕೆ ಅಂತಂದ್ರೆ ಕೇವಲ ಆಮದಿನ ಮೇಲೆ ಡಿಪೆಂಡ್ ಆಗಿರುವಂತಹ ಭಾರತದಂತಹ ದೇಶ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪ್ಲಾನಿಂಗ್ ಮಾಡಬೇಕು, ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಯಾವ ರೀತಿ ಇಂಧನ ನೀತಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವ ರೀತಿಯಲ್ಲಿ ಈ ಒಂದು ಯುದ್ಧ ನಮಗೆ ಪಾಠ ಕಲಿಸಿದೆ. ಅದು ರಿನ್ಯೂವೇಬಲ್ ಎನರ್ಜಿ ಆಗಿರಬಹುದು, ನಮ್ಮ ಹತ್ರ ಇರುವಂತಹ ಬಹಳಷ್ಟು ಖನಿಜ ನಿಕ್ಷೇಪಗಳಾಗಿರಬಹುದು, ಅವುಗಳನ್ನ ಬಳಸಿಕೊಂಡು ನಾವು ಹೇಗೆ ತೈಲವನ್ನೇ ನೆಚ್ಚಿಕೊಳ್ಳದೆ ಯಾವ ರೀತಿ ನಮ್ಮ ಇಂಧನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಮರು ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಗೆ ಭಾರತವನ್ನ ಈಗ ಈ ಯುದ್ಧ ಒಡ್ಡಿದೆ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಜನ, ಮತ್ತು ಈ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅದನ್ನ ಹೆಚ್ಚಳ ಮಾಡೋದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರು ಮತ್ತು ಆ ನೀತಿಗಳ ಬಗ್ಗೆ ಈಗ ಭಾರತ ಆಲೋಚನೆ ಮಾಡ್ತಾ ಇದೆ. ಮತ್ತು ಆಪ್ಷನ್ಸ್ ಇಂಪೋರ್ಟ್ಗೆ ಕೇವಲ ಒಂದು ದೇಶ, ಕೇವಲ ಒಂದೇ ರೀಜನ್ ನಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಿಂತ ನಮ್ಗೆ ವೈವಿಧ್ಯಮಯ ಹಲವು ಬಗೆಯ ಇಂಪೋರ್ಟ್ ಸೋರ್ಸಸ್, ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ವಿದೇಶಾಂಗ ನೀತಿ, ಯಾವ ರಾಷ್ಟ್ರಗಳ ಜೊತೆಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಗಹಗಹಿಸಿ ನಗದಷ್ಟೇ ಅಲ್ಲ, ಯಾವ ರೀತಿ ನಾವು ಆಪ್ಷನ್ಸ್ ಅನ್ನ ಕೈಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡುವತ್ತ ಈ ಯುದ್ಧ ಅಥವಾ ಇರಾನ್ ತಳ್ಳಿದೆ.